ಮಕ್ಕಳೇ ನಮಸ್ತೆ ಮಕ್ಕಳೇ. ಈ ದಿನ ನಾವು ಇತಿಹಾಸದ 2ನೇ ಪಾಠ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಅನ್ನುವಂಥ ಪಾಠವನ್ನು ಕಲಿತಾ ಇದ್ದೀವಿ ಮಕ್ಕಳೇ. ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ. ಮಕ್ಕಳೇ, ಇಲ್ಲಿ ನಿಮಗೆ ಶತಮಾನದ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮ್ಗೆ ತಿಳಿಸ್ತಾ ಇದ್ದೀವಿ ಮಕ್ಕಳೇ. 12ನೇ ಶತಮಾನ ಮತ್ತು 13ನೇ ಶತಮಾನ. ಶತ ಅಂದರೆ 100. 12ನೇ ಶತಮಾನ ಅಂತ ನಾವು ಯಾವ ವರ್ಷಗಳನ್ನ ಕರಿತೀವಿ? ಕ್ರಿಸ್ತ ಶಕ 1101ರಿಂದ 1200 12ನೇ ಶತಮಾನ ಅಂತ ಕರಿತೀವಿ. 13ನೇ ಶತಮಾನ ಕ್ರಿಸ್ತ ಶಕ 1201ರಿಂದ 1300 13ನೇ ಶತಮಾನ ಅಂತ ಕರಿತೀವಿ. ಮಕ್ಕಳು, ಇಲ್ಲಿ 12ನೇ ಶತಮಾನ 13ನೇ ಶತಮಾನದಲ್ಲಿ ಪೂರ್ವಾರ್ಧ ಉತ್ತರಾರ್ಧ ಅಂತ ಬರೆದಿದ್ದೀವಿ. ಈ ಪೂರ್ವಾರ್ಧದ ಮತ್ತೊಂದು ಪದ ನಾವು ಬಳಸ್ಬೋದು, ಮೊದಲರ್ಧ ಅಂತ ಕೂಡ ಅದನ್ನು ಕರೀತಾರೆ. ಇಲ್ಲೂ ಕೂಡ ಹಾಗೆ, ಪೂರ್ವಾರ್ಧ ಅಂದರೆ ಮೊದಲರ್ಧ. ಸರಿ ಮಕ್ಕಳು, 12ನೇ ಶತಮಾನಕ್ಕೆ ಬನ್ನಿ. 1101ರಿಂದ 1150 ಪೂರ್ವಾರ್ಧ ಅಂತ ಕರಿತೀವಿ. 1150ರಿಂದ 1200 ಉತ್ತರಾರ್ಧ ಅಂತ ಕರಿತೀವಿ. ಹಾಗೆ 13ನೇ ಶತಮಾನಕ್ಕೆ ಬನ್ನಿ ಮಕ್ಕಳೇ. 1201ರಿಂದ 1250 ಪೂರ್ವಾರ್ಧ ಅಂತ ಕರಿತೀವಿ. 1250ರಿಂದ 1300 ಉತ್ತರಾರ್ಧ ಅಂತ ಕರಿತೀವಿ. ಯಾಕೆ ಈ ಶತಮಾನಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದರೆ ಮಕ್ಕಳೇ, ಇಲ್ಲಿ ಸಂಕ್ರಮಣ ಕಾಲ ಅಂತ ನೀವು ಪಾಠದ ಶೀರ್ಷಿಕೆಯನ್ನು ಕಲ್ತ್ರಿ. ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಕಾಲ ಅಂತ ನಾವು ಯಾವುದನ್ನು ಕರಿತೀವಿ? ಹಾಗೆ ಗಮನಿಸಿ ಮಕ್ಕಳೇ, ಈ ಒಂದು ಚಿತ್ರದಲ್ಲಿ 1150ರಿಂದ 1200 ಉತ್ತರಾರ್ಧವನ್ನು, ಎಷ್ಟನೇ ಶತಮಾನ? 12ನೇ ಶತಮಾನದ 1150ರಿಂದ 1200 ಉತ್ತರಾರ್ಧವನ್ನು, 13ನೇ ಶತಮಾನದ 1201ರಿಂದ 1250 ಪೂರ್ವಾರ್ಧವನ್ನು ಅಥವಾ ಮೊದಲಾರ್ಧವನ್ನು ನಾವು ಸಂಕ್ರಮಣ ಕಾಲ ಅಂತ ಕರಿತೀವಿ. ಮಕ್ಕಳು, ಏನು ಸಂಕ್ರಮಣ ಕಾಲ ಅಂದರೆ? ಏನು ಸಂಕ್ರಮಣ ಕಾಲ ಅಂದರೆ, ಒಂದು ಕಾಲಘಟ್ಟದಿಂದ, ಯಾವುದೇ ಒಂದು ಸಮಾಜ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಪ್ರವೇಶಿಸಲು ಸಿದ್ಧವಾಗುತ್ತಿರುವುದನ್ನೇ ನಾವು ಸಂಕ್ರಮಣ ಅಂತ ಕರಿತೀವಿ. ಒಂದು ಕಾಲಘಟ್ಟದಿಂದ, ಯಾವುದೇ ಒಂದು ಸಮಾಜ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಪ್ರವೇಶಿಸಲು ಸಿದ್ಧವಾಗುತ್ತಿರುವುದನ್ನೇ ಸಂಕ್ರಮಣ ಕಾಲ ಅಂತ ಕರಿತೀವಿ. 12ನೇ ಶತಮಾನದ ಉತ್ತರಾರ್ಧ ಭಾಗದಿಂದ 13ನೇ ಶತಮಾನದ ಮೊದಲ ಭಾಗವನ್ನು ಭಾರತದ ಇತಿಹಾಸದಲ್ಲಿ ಸಂಕ್ರಮಣ ಕಾಲವೆಂದು ಗುರುತಿಸಲಾಗಿದೆ. ಮಕ್ಕಳೇ, ಈಗಾಗಲೇ ನಾನು ಹೇಳಿದೆ ನಿಮ್ಗದನ್ನು. ಸಂಕ್ರಮಣವೆಂದರೆ ಯಾವುದೇ ಸಮಾಜ ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ ಪ್ರವೇಶಿಸಲು ಸಿದ್ಧವಾಗುತ್ತಿರುವುದನ್ನು ಸೂಚಿಸುತ್ತದೆ. ಇದನ್ನೇ ನಾವು ಸಂಕ್ರಮಣ ಕಾಲ ಅಂತ ಕರಿತೀವಿ. ಹಾಗಾದರೆ ಸುಮಾರು ಹೆಚ್ಚು ಕಡಿಮೆ ಎಷ್ಟು ವರ್ಷಗಳು? ಸುಮಾರು ಹೆಚ್ಚು ಕಡಿಮೆ 100 ವರ್ಷಗಳನ್ನು ಭಾರತದ ಇತಿಹಾಸದಲ್ಲಿ ಸಂಕ್ರಮಣ ಕಾಲ ಅಂತ ಕರಿತೀವಿ. ಈ ಕಾಲದಲ್ಲಿ ಭಾರತದ ಸಮಾಜ ಪ್ರಾಚೀನ ವ್ಯವಸ್ಥೆಯಿಂದ ಮಧ್ಯಕಾಲೀನ ವ್ಯವಸ್ಥೆಗೆ ಪ್ರವೇಶಿಸಿತು. ಏನಾಯಿತು ಈ ಒಂದು ನಾವು ಹೇಳಿದಂಥ ವರ್ಷಗಳಲ್ಲಿ ಬದಲಾವಣೆ? ಪ್ರಾಚೀನ ವ್ಯವಸ್ಥೆಯಿಂದ ಯಾವ ವ್ಯವಸ್ಥೆಗೆ ಬಂತು? ಮಧ್ಯಕಾಲೀನ ವ್ಯವಸ್ಥೆಗೆ ಪ್ರವೇಶಿಸಿತು. ಅದಕ್ಕೆ ಅದನ್ನು ನಾವು ಸಂಕ್ರಮಣ ಕಾಲ ಅಂತ ಕರಿತೀವಿ. ಸಣ್ಣ ಸಣ್ಣ ರಾಜ್ಯಗಳ ವ್ಯವಸ್ಥೆಯನ್ನು ಟರ್ಕರು ಮುರಿದರು. ಹಾಗೆಯೇ ಉತ್ತರ ಭಾರತದಲ್ಲಿ ಬಲವಾದ ಕೇಂದ್ರಾಡಳಿತ ವ್ಯವಸ್ಥೆಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಮುಂದುವರೆದು ಇಸ್ಲಾಂ ಧರ್ಮದ ಪ್ರಭಾವ ಮತ್ತು ಪರಿಣಾಮಗಳಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಏಕದೇವೋಪಾಸನೆಗಳ ಪ್ರತಿಪಾದನೆಗಳಾದವು. ಇಸ್ಲಾಂ ಧರ್ಮ ಏನಂತ ಪ್ರಚಾರ ಮಾಡ್ತು? ಎಷ್ಟು ದೇವರುಗಳನ್ನ ಪೂಜೆ ಮಾಡಬೇಕು? ಒಂದೇ ದೇವರನ್ನು ಪೂಜೆ ಮಾಡಬೇಕು ಅನ್ನೋದನ್ನು ಹೇಳಿದ್ದು ಅಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ತಂತು. ಈ ಎಲ್ಲ ಬೆಳವಣಿಗೆಗಳು ಭಾರತದಲ್ಲಿ ಮಧ್ಯಯುಗ ಆರಂಭವಾದುದರ ಮುಖ್ಯ ಗುರುತುಗಳಾಗಿವೆ. ಯಾವ ಯುಗ? ಮಧ್ಯಯುಗ. ಮಕ್ಕಳೇ, ಈ ಒಂದು ಪಾಠದಲ್ಲಿ ನೀವು ರಜಪೂತ ಮನೆತನಗಳ ಬಗ್ಗೆ ಕಲಿತೀರ ಮಕ್ಕಳೇ. ರಜಪೂತ ಮನೆತನಗಳು ವರ್ಧನರ ಮನೆತನದ ಆಳ್ವಿಕೆಯ ನಂತರ ಪಶ್ಚಿಮ ಮತ್ತು ಉತ್ತರ ಭಾರತದ ಬಹುಭಾಗಗಳನ್ನು ಗುರ್ಜರ ಪ್ರತಿಹಾರರು, ಬುಂದೇಲ್ಖಂಡದ ಚಂದೇಲರು, ಗಹಡ್ವಾಲರು, ಸೋಳಂಕಿಗರು, ಪಾರಮಾರರು, ಚೌಹಾಣರು ಅಂದರೆ ರಜಪೂತ ಕುಲಗಳಿಗೆ ಸೇರಿದ ವಿವಿಧ ಮನೆತನಗಳು ಆಳ್ವಿಕೆಯನ್ನು ಮಾಡಿದವು. ಈಗ ಈ ಒಂದು ಹಳದಿ ಬಣ್ಣದಲ್ಲಿ ಕೊಟ್ಟಿರುವಂಥದ್ದು ಯಾವುದು? ರಜಪೂತರ ವಿವಿಧ ಮನೆತನಗಳು. ರಜಪೂತರು ಭಾರತದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಂಥವರು
ಆ, ಹಿಂದೂ ಧರ್ಮದ ಬೆಳವಣಿಗೆಗಾಗಿ ಶ್ರಮಿಸಿದಂಥವರು, ಈ ಒಂದು ಶೌರ್ಯ ಪ್ರತಾಪಗಳಿಗೆ ಹೆಸರನ್ನು ಪಡೆದಂಥವರೇ ಈ ರಜಪೂತ ಮನೆತನ. ಆ ರಜಪೂತ ಮನೆತನಗಳನ್ನು ನೀವು ಇಲ್ಲಿ ಕಲಿತೀರ ಮಕ್ಕಳೇ. ಗುರ್ಜರ ಪ್ರತಿಹಾರರು, ಬುಂದೇಲ್ಖಂಡದ ಚಂದೇಲರು, ಗಹಡ್ವಾಲರು, ಸೋಳಂಕಿಯರು, ಪಾರಮಾರರು, ಚೌಹಾಣರು. ಮಕ್ಕಳು ಏನು ಕಲಿತೀರ ನೀವು ಪಾಠದಲ್ಲಿ? ಈ ಒಂದು ಮನೆತನಗಳನ್ನು ಆಳಿದಂತಹ ರಾಜರುಗಳು ಯಾರು, ಅವರ ಸಾಧನೆಗಳು ಏನು ಅನ್ನೋದನ್ನು ಕಲಿತೀರಾ. ಮಕ್ಕಳೇ, ಒಂದು ತಿಳ್ಕೊಳ್ಳಿ, ನಾವು ಇದುವರೆಗೂ ಕಲ್ತಿದ್ದು ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣದಲ್ಲಿ ಸಂಕ್ರಮಣ ಅಂದರೆ ಏನು, ಎಷ್ಟನೇ ಶತಮಾನವನ್ನು ನಾವು ಸಂಕ್ರಮಣ ಕಾಲ ಅಂತ ಕರಿತೀವಿ, ಆ ನಂತರ ಈಗ ರಜಪೂತರ ಮನೆತನಗಳು, ವಿವಿಧ ಮನೆತನಗಳು ಯಾವುವು ಅನ್ನೋದನ್ನು ನಾವು ಕಲ್ತ್ವಿ. ಮಕ್ಕಳೇ, ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ, ಅಲ್ಲಿ ಇದು ಆರೆಂಜ್ ಕೇಸರಿ ಬಣ್ಣದಲ್ಲಿ ಗೆರೆಗಳನ್ನ ಎಳೆದಿದ್ದಾರಲ್ಲ, ಅಲ್ಲಿ ಒಂಚೂರು ಗಮನಿಸಿ ಮಕ್ಕಳೇ. ಅಲ್ಲಿ ಪ್ರತಿಹಾರ ಅಂತ ಇದೆ, ಆಯಿತಾ. ಆಮೇಲೆ ಗಹಡ್ವಾಲರು, ಮಕ್ಕಳೇ ಅದನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಹಾಗೆ ಗಮನಿಸಿ. ಪರಮಾರರು, ಸೋಲಂಕಿಗಳು, ಚಂದೇಲರು, ಚೌಹಾಣ್ ಅಂತ ಈ ರೀತಿಯಲ್ಲಿ ರಜಪೂತ ಮನೆತನದ ಒಂದು ಆಳ್ವಿಕೆ ನಡೀತು ಅಂತ ನಾವು ಹೇಳ್ಬೋದು. ಮಕ್ಕಳೇ, ಇಲ್ಲಿ ಗಮನಿಸಿ ಇನ್ನೊಂದ್ಸಲ ಮಕ್ಕಳೇ. ಎಲ್ಲಿ ಈ ಒಂದು ಆರೆಂಜ್ ಗೆರೆಗಳನ್ನ ಎಳ್ದಿರೋ ಕಡೆ ಪ್ರತಿಹಾರ, ಅದ್ರ ಮೇಲೆ ಗಹಡ್ವಾಲರು, ಅನಂತರ ಈ ಕಡೆ ಬನ್ನಿ ಮಕ್ಕಳೇ ಪರಮಾರರು, ಸೋಲಂಕಿಗಳು, ಇಲ್ಲಿ ಚಂದೇಲರು ಮತ್ತು ಚೌಹಾಣರು ರಜಪೂತ ವಿವಿಧ ಮನೆತನಗಳು ಅಂತ ನಾವು ಹೇಳ್ಬೋದು. ಮಕ್ಕಳೇ, ಈಗ ನೀವು ಒಂದೊಂದೇ ಮನೆತನಗಳ ಬಗ್ಗೆ ನೀವು ತಿಳಿತಾ ಹೋಗ್ತೀರಾ ಮಕ್ಕಳೇ. ಮೊದಲನೇದು ಗುರ್ಜರ ಪ್ರತಿಹಾರರು. ಸ್ಥಾಪಕ ನಾಗಭಟ್ಟ, ರಾಜಧಾನಿ ಕನೂಜ್. ಪ್ರಸಿದ್ಧ ದೊರೆಗಳು ನಾಗಭಟ್ಟ, ಮಿಹಿರಭೋಜ, ಮಹೇಂದ್ರಪಾಲ. ಕೊನೆಯ ದೊರೆ ರಾಜ್ಯಪಾಲ. ಕನೂಜನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಪ್ರತಿಹಾರರು ಸಿಂಧ್ ಪ್ರಾಂತ್ಯದ ಮೇಲೆ ಆಧಿಪತ್ಯ ಸ್ಥಾಪಿಸಿ ಆಗಾಗ ದಾಳಿ ಮಾಡುತ್ತಿದ್ದ ಅರಬ್ಬರನ್ನು ಎದುರಿಸಿ ಹಿಮ್ಮೆಟ್ಟಿಸಿದರು. ಮಕ್ಕಳಲ್ಲಿ ಸಿಂಧ್ ಪ್ರಾಂತ್ಯವನ್ನು ನೋಡ್ತಾ ಇದ್ದೀರಾ, ಯಾವ ಭಾಗದಲ್ಲಿ? ವಾಯುವ್ಯ ಭಾಗದಲ್ಲಿ. ಕನೂಜನ್ನು ರಾಜಧಾನಿಯಾಗಿ ಮಾಡಿಕೊಂಡ್ರು ಯಾರು? ಗುರ್ಜರ ಪ್ರತಿಹಾರರು. ಸಿಂಧ್ ಪ್ರಾಂತ್ಯವನ್ನು ಆಕ್ರಮಿಸಿ ಯಾವುದೇ ರೀತಿಯಲ್ಲಿ ಅರಬ್ಬರು ದಾಳಿಯನ್ನು ಮಾಡದೇ ಇರೋ ರೀತಿಯಲ್ಲಿ ಅವರ ಮೇಲೆ ಜಯವನ್ನು ಗಳಿಸಿದ್ರು. ಈ ವಂಶದಲ್ಲಿ ಬಲಶಾಲಿಯಾದ ದೊರೆಯಾದ ಮಿಹಿರಭೋಜನು ಬಂಗಾಳದ ಪಾಲರನ್ನು ಸೋಲಿಸಿ ಬಂಗಾಳದವರೆಗೂ ಪ್ರತಿಹಾರರ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಮಿಹಿರ ಭೋಜ ಯಾರನ್ನ ಸೋಲಿಸ್ತಾ ಇವನು? ಬಂಗಾಳದ ಪಾಲರು. ಎಲ್ಲಿ ತನಕ ಸಾಮ್ರಾಜ್ಯ ವಿಸ್ತರಣೆ ಮಾಡ್ದ? ಬಂಗಾಳದವರೆಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ದ. ಅರಬ್ ಪ್ರವಾಸಿಗನಾದ ಸುಲೈಮಾನ್ ಮಿಹಿರಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿ ಆ ಸಾಮ್ರಾಜ್ಯದಲ್ಲಿ ಸುಖ ಶಾಂತಿಗಳು ನೆಲೆಸಿದ್ದವೆಂದು ಪ್ರಶಂಸಿಸಿದ್ದಾನೆ. ಅರಬ್ ದೇಶದಿಂದ ಬಂದಂತಹ ಒಬ್ಬ ಪ್ರವಾಸಿಗ ಸುಲೈಮಾನ್, ಅವನು ಮಿಹಿರಭೋಜನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ತುಂಬುದು ಆ ಮಿಹಿರಭೋಜನ ಆಸ್ಥಾನದಲ್ಲಿ ಮಿಹಿರಭೋಜನ ಆಳ್ವಿಕೆ ಹೇಗಿತ್ತು ಅಂದರೆ ಸುಖ ಶಾಂತಿಯಿಂದ ಕೂಡಿತ್ತು, ಎಲ್ಲರೂ ನೆಮ್ಮದಿಯಿಂದ ಇದ್ದರು ಅನ್ನೋದನ್ನು ತಿಳಿಸ್ತಾನೆ. ಮಕ್ಕಳೇ, ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಮಕ್ಕಳೇ, ನೆಕ್ಸ್ಟ್ ನೀವು ಕಲಿಯೋದು ಗಹಡ್ವಾಲರು. ಸ್ಥಾಪಕ ಚಂದ್ರದೇವ, ರಾಜಧಾನಿ ವಾರಣಾಸಿ. ಪ್ರಸಿದ್ಧ ದೊರೆಗಳು ಗೋವಿಂದಚಂದ್ರ, ಕೊನೆಯ ದೊರೆ ಜಯಚಂದ್ರ. ಗೋವಿಂದಚಂದ್ರನು ಪಾಲರನ್ನು ಸೋಲಿಸಿ ಮಾಳ್ವ ಮತ್ತು ಮಗಧದವರೆಗೆ ಗಹಡ್ವಾಲರ ಆಧಿಪತ್ಯವನ್ನು ವಿಸ್ತರಿಸಿದನು. ಅಂದರೆ ಗೋವಿಂದಚಂದ್ರನು ಯಾವ ಸ್ಥಳಗಳನ್ನ ವಶಪಡಿಸ್ಕೊಂಡ? ಮಾಳ್ವ ಮತ್ತು ಮಗಧ. ಕಳಿಂಗ ಮತ್ತು ಒರಿಸ್ಸಾ ರಾಜರನ್ನು ಪರಾಭವಗೊಳಿಸಿದನು. ಪರಾಭವ ಅಂದರೆ ಸೋಲಿಸಿದ. ಯಾರನ್ನ? ಕಳಿಂಗ ಮತ್ತು ಒರಿಸ್ಸಾದ ರಾಜರುಗಳನ್ನು. ಕಾಶ್ಮೀರ, ಗುಜರಾತ್ ಮತ್ತು ಚೋಳ ರಾಜರು ಗೋವಿಂದಚಂದ್ರನೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದರು. ಅನೇಕ ಪ್ರದೇಶದ ಜನ ಈ ಗೋವಿಂದಚಂದ್ರನೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ರು. ಕಾಶ್ಮೀರ, ಗುಜರಾತ್ ಮತ್ತು ಚೋಳ ರಾಜರು. ಮಕ್ಕಳೇ, ನೀವು ನೆಕ್ಸ್ಟ್ ಕಲಿಯುವಂಥದ್ದು ಪರಮಾರರು. ಪರಮಾರರು ಇದರ ಸ್ಥಾಪಕ ಯಾರು? ಉಪೇಂದ್ರ ಕೃಷ್ಣರಾಜ. ರಾಜಧಾನಿ ಧಾರಾನಗರ. ಪ್ರಸಿದ್ಧ ದೊರೆ ಭೋಜ. ಕೊನೆಯ ದೊರೆ ಅರ್ಜುನ ವರ್ಮನ್. ಪರಮಾರ ವಂಶದ ಪ್ರಖ್ಯಾತ ದೊರೆ ಭೋಜ ಕಲ್ಯಾಣಿ ಚಾಲುಕ್ಯರನ್ನು, ಕಳಿಂಗದ ಗಂಗರನ್ನು ಮತ್ತು ಉತ್ತರದ ಕೊಂಕಣರನ್ನು ಸೋಲಿಸಿ ಪರಮಾರರ ರಾಜ್ಯವನ್ನು ವಿಶಾಲವಾಗಿ ವಿಸ್ತರಿಸಿದನು. ಈಗ ನಾವು ಕಲಿತಾ ಇರೋ ದೊರೆ ಯಾರು? ಭೋಜ. ಯಾರ್ಯಾರನ್ನ ಆತ ಸೋಲಿಸ್ದ? ಮೊದಲನೇದು ಕಲ್ಯಾಣಿ ಚಾಲುಕ್ಯರು, ಕಳಿಂಗದ ಗಂಗರು, ಉತ್ತರದ ಕೊಂಕಣರನ್ನು ಸೋಲಿಸಿದ ಯಾರು? ದೊರೆ ಭೋಜ.
ಮುಂದೆ ಚಾಲುಕ್ಯರ ವಿರುದ್ಧ ಸೋಲನ್ನು ಅನುಭವಿಸಿದನು. ಮುಂದೆ ಚಾಲುಕ್ಯರಿಂದ ಇವನು ಸೋಲಲ್ಪಟ್ಟನು. ಇವನು ಅಂದರೆ ಯಾರು? ಭೋಜ. ರಾಜಕೀಯವಾಗಿ ಸೋಲು ಗೆಲುವುಗಳೆರಡನ್ನೂ ನೋಡಿದ ಭೋಜ ಸಾಂಸ್ಕೃತಿಕ ಲೋಕದಲ್ಲಿ ನಿಜವಾಗಿ ಸೋಲಿಲ್ಲದ ಸಾಮ್ರಾಟನೇ ಆಗಿದ್ದನು, ಸ್ವತಃ ಕವಿಯೇ ಆಗಿದ್ದನು. ಸೋಲು ಗೆಲುವುಗಳೆರಡನ್ನೂ ನೋಡಿದ ಭೋಜ ಸಾಂಸ್ಕೃತಿಕ ಲೋಕದಲ್ಲಿ ನಿಜವಾಗಿ ಸೋಲಿಲ್ಲದ ಸಾಮ್ರಾಟ. ಯಾಕೆ ಆತನನ್ನು ಸಾಂಸ್ಕೃತಿಕ ಲೋಕದಲ್ಲಿ ನಿಜವಾಗಿ ಸೋಲಿಲ್ಲದ ಸಾಮ್ರಾಟ ಅಂತ ಕರಿತೀವಿ ಅಂದರೆ, ರಾಜಕೀಯವಾಗಿ ಆತ ಅನೇಕ ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ಕೊನೆಯ ಬಾರಿಗೆ ಅವನು ಸೋತಿರ್ಬೋದು, ಆದರೆ ಅವನು ಸ್ವತಃ ಕವಿಯಾಗಿದ್ದ ಸಾಹಿತ್ಯದ ಬೆಳವಣಿಗೆಗೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾನೆ. ಮಕ್ಕಳೇ, ನೆಕ್ಸ್ಟ್ ನೀವು ಕಲಿಯುವಂಥದ್ದು ಸೋಳಂಕಿಯರು. ಸ್ಥಾಪಕ ಮೂಲರಾಜ, ರಾಜಧಾನಿ ಅನಿಲವಾಡ, ಪ್ರಸಿದ್ಧ ದೊರೆ ಮೊದಲನೇ ಭೀಮ, ಎರಡನೇ ಮೂಲರಾಜ ವೀರಧವಳ, ಕೊನೆಯ ದೊರೆ ಕರ್ಣದೇವ. ಮೂಲರಾಜ, ನಂತರ ರಾಜಧಾನಿ ಅನಿಲವಾಡ, ಪ್ರಸಿದ್ಧ ದೊರೆ ಮೊದಲನೇ ಭೀಮ, ಎರಡನೇ ಮೂಲರಾಜ ವೀರಧವಳ, ಕೊನೆಯ ದೊರೆ ಕರ್ಣದೇವ. ಈ ಮನೆತನದಲ್ಲಿ ಮೊದಲನೇ ಭೀಮ ಹೆಸರುವಾಸಿಯಾಗಿದ್ದರೂ ಗಜ್ನಿಯಿಂದ ಸೋಮನಾಥ ದೇವಾಲಯವನ್ನು ರಕ್ಷಿಸಲಾಗಲಿಲ್ಲ. ಮಕ್ಕಳೇ, ಸೋಳಂಕಿಯರಲ್ಲಿ ಮೊದಲ ಭೀಮ ಅನ್ನುವಂಥನು ಪ್ರಖ್ಯಾತಿ ಪಡೆದವನಾಗಿದ್ದ. ಆದರೂ ಕೂಡ ಇವನ ಕಾಲದಲ್ಲಿ ಗಜ್ನಿ ಮಹಮ್ಮದ್ ಉತ್ತರ ಭಾರತದ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಈ ಒಂದು ಮೊದಲ ಭೀಮನಿಗೆ ಗಜ್ನಿಯ ದಾಳಿಯಿಂದ ಸೋಮನಾಥ ದೇವಾಲಯವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮಕ್ಕಳಲ್ಲಿ ಗಜ್ನಿಯ ದಾಳಿಯಿಂದ ಛಿದ್ರವಾಗಿ ಬಿದ್ದಂತಹ ಒಂದು ಏನನ್ನ ದೇವಸ್ಥಾನದ ಒಂದು ಇದು ಶಿಲ್ಪಗಳನ್ನು ನೀವು ಇಲ್ಲಿ ಗಮನಿಸ್ತೀರಾ ಮಕ್ಕಳೇ. ಇಲ್ಲಿ ಎರಡನೇ ಮೂಲ ರಾಜ ಮಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬುವಿನ ಬಳಿ ಸೋಲಿಸಿದ. ಈ ಮನೆತನದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತ ಹೇಮಚಂದ್ರ ದೇಶಿಮಾಲ ಎಂಬ ಪ್ರಾಕೃತ ಭಾಷೆಯ ಒಂದು ಕೃತಿಯನ್ನು ಆತ ರಚಿಸಿದ. ನಿಘಂಟು, ಅದು ನಿಘಂಟು ಅಂದರೆ ಶಬ್ದಕೋಶ ಅಂತ ನಾವು ಹೇಳ್ಬೋದು ಮಕ್ಕಳೇ. ಎರಡನೇ ಮೂಲ ರಾಜ ಮಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬುವಿನ ಬಳಿ ಸೋಲಿಸಿದ. ಎರಡನೇ ಮೂಲ ರಾಜ ಯಾರನ್ನ ಸೋಲಿಸಿದ? ಮಹಮ್ಮದ್ ಗಜ್ನಿಯನ್ನು. ಎಲ್ಲಿ? ಮೌಂಟ್ ಅಬುವಿನಲ್ಲಿ, ಮೌಂಟ್ ಅಬು ಅನ್ನುವಂಥ ಸ್ಥಳದಲ್ಲಿ. ಇವನ ಒಂದು ಮನೆತನದ ಆಳ್ವಿಕೆಯಲ್ಲಿ ಒಬ್ಬ ಪ್ರಸಿದ್ಧನಾದ ಜೈನ ಪಂಡಿತ ಇದ್ದ, ಆತನೇ ಹೇಮಚಂದ್ರ. ಅವನು ಬರೆದಂಥ ಕೃತಿ ದೇಶಿಮಾಲ. ಇದೊಂದು ನಿಘಂಟು ಪ್ರಾಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟದ್ದು. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಅವನ ದಂಡನಾಯಕರಾದ ಉಲುಫ್ ಖಾನ್ ಮತ್ತು ನುಸ್ರತ್ ಖಾನರು ಕರ್ಣದೇವನನ್ನು ಸೋಲಿಸಿ ಸೋಳಂಕಿಯರ ರಾಜ್ಯವನ್ನು ದೆಹಲಿ ಸುಲ್ತಾನರ ಸಾಮ್ರಾಜ್ಯದೊಳಕ್ಕೆ ಸೇರಿದರು. ಮಕ್ಕಳೇ, ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರು ಉಲುಫ್ ಖಾನ್ ಮತ್ತು ನುಸ್ರತ್ ಖಾನ್. ಇವರು ರಜಪೂತರ ರಾಜನಾದ ಕರ್ಣದೇವನನ್ನು ಸೋಲಿಸಿ ಸೋಳಂಕಿಯರ ರಾಜ್ಯವನ್ನು ಯಾರ ಸಾಮ್ರಾಜ್ಯಕ್ಕೆ ಸೇರಿಸಿದರು? ದೆಹಲಿ ಸುಲ್ತಾನರ ಸಾಮ್ರಾಜ್ಯಕ್ಕೆ ಸೇರಿಸಿದರು. ಮಕ್ಕಳೇ, ನೀವು ಇಲ್ಲಿ ಕಲಿಯೋದು ಚಂದೇಲರು ಮಕ್ಕಳೇ. ಸ್ಥಾಪಕ ನನುಕ, ರಾಜಧಾನಿ ಖಜುರಹೋ, ಮಹೋಬಾ, ಪ್ರಸಿದ್ಧ ದೊರೆ ಢಂಗ, ಕೊನೆಯ ದೊರೆ ವೀರವರ್ಮನ್. ನನುಕ, ಖಜುರಹೋ, ಮಹೋಬಾ, ಢಂಗ, ವೀರವರ್ಮನ್. ಆರಂಭದಲ್ಲಿ ಚಂದೇಲರು ಪ್ರತಿಹಾರರ ಮಾಂಡಲಿಕರಾಗಿದ್ದರು. ಮಾಂಡಲಿಕರು ಅಂದರೆ ಯಾರು? ಚಂದೇಲರು ಪ್ರತಿಹಾರರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ರು. ಪಾರಮಾರರ ಪತನದ ನಂತರ ಢಂಗ ಸ್ವತಂತ್ರನೆಂದು ಘೋಷಿಸಿಕೊಂಡನು. ಪಾರಮಾರರ ಸಾಮ್ರಾಜ್ಯದ ಪೂರ್ವ ಭಾಗವನ್ನು ವಶಪಡಿಸಿಕೊಂಡು ಪಾಲ ಮತ್ತು ಅದ್ರರನ್ನು ಸೋಲಿಸಿ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಂಡನು. ಯಾರು? ಢಂಗರಾಜ. ಮಹಾರಾಜಾದಿರಾಜ ಎಂಬ ಬಿರುದನ್ನು ಹೊಂದಿದ ಢಂಗ ಟರ್ಕರ ವಿರುದ್ಧ ಹೋರಾಡುತ್ತಿದ್ದ ಹಿಂದೂ ಶಾಹಿ ರಾಜ ಜಯಚಂದ್ರನಿಗೆ ಸೈನಿಕ ನೆರವನ್ನು ನೀಡಿದನು. ಮಕ್ಕಳು, ನೀವು ಇಲ್ಲಿ ಪೂರ್ತಿ ಕಲಿತಾ ಇರೋದು ಯಾರ ಬಗ್ಗೆ? ಢಂಗ, ಒಬ್ಬ ಸ್ವತಂತ್ರ ಚಂದೇಲರಲ್ಲಿ ಒಬ್ಬ ಸ್ವತಂತ್ರ ರಾಜನಾದ ಢಂಗ. ಯಾರನ್ನ ಸೋಲಿಸ್ತಾ ಇವನು? ಪಾಲರು ಮತ್ತು ಆದ್ರರನ್ನು ಸೋಲಿಸಿದ. ಅವನಿಗಿದ್ದ ಬಿರುದು ಯಾವುದು? ಮಹಾರಾಜಾದಿ ರಾಜ. ಟರ್ಕರ ವಿರುದ್ಧ ಒಬ್ಬ ಹಿಂದೂ ರಾಜ ಹೋರಾಟ ಮಾಡ್ತಿದ್ದ ಜಯಚಂದ್ರ, ಅವನಿಗೆ ಸೈನಿಕ ನೆರವನ್ನು ನೀಡಿದ ಯಾರು? ಢಂಗ. ಆದರೆ ರಜಪೂತ ಅರಸರಲ್ಲಿನ ಪರಸ್ಪರ ದ್ವೇಷ, ಐಕ್ಯತೆಯ ಕೊರತೆಯಿಂದಾಗಿ ಈ ರಾಜ್ಯವನ್ನು ಖಿಲ್ಜಿ ಸುಲ್ತಾನರು ಗೆದ್ದುಕೊಂಡರು. ಮಕ್ಕಳಿಗಾಗಲೇ ನೀವು ರಜಪೂತರ ಸಾಮ್ರಾಜ್ಯವನ್ನು ಆಳಿದ ಅನೇಕ ಮನೆತನಗಳ ಬಗ್ಗೆ ತಿಳ್ಕೊಂಡ್ರಿ. ಗುರ್ಜರ ಪ್ರತಿಹಾರರು, ಚಂದೇಲರು, ಮುಂದೆ ಕಲಿತಿರ ಚೌಹಾಣರು, ಸೋಳಂಕಿಗಳು, ಪಾರಮಾರರು ಅಂತೆಲ್ಲ. ಅಂದರೆ ಇವರಲ್ಲಿ ಯಾವುದೇ ಒಂದು ಐಕ್ಯತೆ ಇರಲಿಲ್ಲ, ಪರಸ್ಪರ ದ್ವೇಷ
ಈ ಕಿತ್ತಾಟ ರಾಜರುಗಳ ನಡುವಿನ ಕಿತ್ತಾಟದಿಂದಾಗಿ ಈ ಒಂದು ರಜಪೂತರ ಮನೆತನ ನಾಶ ಆಗಿ ಖಿಲ್ಜಿ ಸುಲ್ತಾನರು ಗೆದ್ದುಕೊಳ್ಳೋದಕ್ಕೆ ಕಾರಣ ಆಯಿತು. ಮಕ್ಕಳೇ, ನೀವು ಇಲ್ಲಿ ಕಲಿಯೋದು ಚೌಹಾಣರು. ಮಕ್ಕಳೇ, ಸ್ಥಾಪಕ 2ನೇ ವಿಗ್ರಹ ರಾಜ, ರಾಜಧಾನಿ ಅಜ್ಮೀರ್, ಪ್ರಸಿದ್ಧ ದೊರೆಗಳು ಅಜೇಯ ರಾಜ, 4ನೇ ವಿಗ್ರಹ ರಾಜ, 3ನೇ ಪೃಥ್ವಿರಾಜ, ಕೊನೆಯ ದೊರೆ 3ನೇ ಪೃಥ್ವಿರಾಜ. 2ನೇ ವಿಗ್ರಹ ರಾಜ ಅಜ್ಮೀರ, ಅಜೇಯ ರಾಜ, 4ನೇ ವಿಗ್ರಹ ರಾಜ, 3ನೇ ಪೃಥ್ವಿರಾಜ. ಅರ್ಥ ಆಯ್ತಾ ಮಕ್ಕಳೇ? ಅದನ್ನು ಉಚ್ಚಾರಣೆ ಮಾಡೋದಕ್ಕೆ ನೀವು ಕಲಿಬೇಕು ಮಕ್ಕಳೇ. ಮಕ್ಕಳೇ, ಇಲ್ಲಿ ನಾವು ರಜಪೂತ ಮನೆತನದಲ್ಲಿ ಕಲಿತಾ ಇರೋದು ಚೌಹಾಣರ ಬಗ್ಗೆ. ಮಕ್ಕಳೇ, ಇಲ್ಲಿ ನೀವು ಕಲಿಯುವಂಥದ್ದು ಮೊದಲ ತರೈನ್ ಯುದ್ಧ, 2ನೇ ತರೈನ್ ಯುದ್ಧ. ಮೊದಲ ತರೈನ್ ಯುದ್ಧ, 2ನೇ ತರೈನ್ ಯುದ್ಧ. ಮಕ್ಕಳೇ, ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಮಕ್ಕಳೇ, ಮೊದಲು ಕಾಣ್ತಾ ಇರುವಂಥದ್ದು ಮಹಮ್ಮದ್ ಗೋರಿ, ಈ ಕಡೆ ಕಾಣ್ತಾ ಇರುವಂಥದ್ದು ಪೃಥ್ವಿರಾಜ್ ಚೌಹಾಣ್. 3ನೇ ಪೃಥ್ವಿರಾಜ್ ಚೌಹಾಣ್ ಅಂತ ನಾವು ಕರಿತೀವಿ ಮಕ್ಕಳೇ. ಈ ರಜಪೂತ ಮನೆತನದಲ್ಲಿ ನೀವು ಕೊನೆಯದಾಗಿ ಕಲಿತಾ ಇರೋದು ಮನೆತನ ಚೌಹಾಣರು. ಗೋರ್ ಸಾಮ್ರಾಜ್ಯವನ್ನು ಸಿಂಧ್ ಪ್ರಾಂತ್ಯದ ಕಡೆಗೆ ವಿಸ್ತರಿಸಬೇಕೆಂದಿದ್ದ ಗೋರಿ ಮಹಮ್ಮದನನ್ನು ಎದುರಿಸಿದ ಪೃಥ್ವಿರಾಜ್ ತರೈನ್ ಎಂಬ ಸ್ಥಳದಲ್ಲಿ ನಡೆದ ಯುದ್ಧದಲ್ಲಿ ಮಹಮ್ಮದನನ್ನು ಸೋಲಿಸಿ ಓಡಿಸಿದನು. ಯಾರು ಸಿಂಧ್ ಪ್ರಾಂತ್ಯದ ತನಕ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ ನೋಡ್ತಿದ್ರು? ಯಾರು? ಗೋರಿ ಮಹಮ್ಮದ್. ಈತನನ್ನು ಸೋಲಿಸಿದವನು ಯಾರು? ರಜಪೂತ ಸಾಮ್ರಾಜ್ಯದ ಚೌಹಾಣ ಮನೆತನದ ರಾಜ ಪೃಥ್ವಿರಾಜ್. ಮಕ್ಕಳೇ, ಮೊದಲ ತರೈನ್ ಸಂಗ್ರಾಮ ಯಾರ್ಯಾರಿಗೆ ನಡೀತು? ಗೋರಿ ಮಹಮ್ಮದ್ ಮತ್ತು ಪೃಥ್ವಿರಾಜ್. ಇದರಲ್ಲಿ ಗೆದ್ದವರು ಯಾರು? ಪೃಥ್ವಿರಾಜ್. ಮಕ್ಕಳೇ, ನೀವೀಗ ಇಲ್ಲಿ ಕಲಿಯುವಂಥದ್ದು 2ನೇ ತರೈನ್ ಸಂಗ್ರಾಮ, 2ನೇ ತರೈನ್ ಯುದ್ಧ ಅಂತ ನಾವು ಕರಿತೀವಿ. 1ನೇ ಈ ತರೈನ್ ಯುದ್ಧದಲ್ಲಿ ಗಾಯಗೊಂಡ ಮಹಮ್ಮದ್ ಗೋರಿಗೆ ಮರಳಿದ ನಂತರ ಮರುವರ್ಷ ಮತ್ತೆ ದೆಹಲಿಯ ಕಡೆಗೆ ದಂಡೆತ್ತಿ ಬಂದು ಹಿಂದೆ ಯುದ್ಧ ನಡೆದಿದ್ದ ತರೈನ್ನಲ್ಲಿಯೇ ಪೃಥ್ವಿರಾಜನನ್ನು ಸೋಲಿಸಿದನು. ಈ ಸೇಡನ್ನು ಇಟ್ಕೊಂಡಿದ್ದ ಮೊದಲನೇ ತರೈನ್ ಸಂಗ್ರಾಮದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಸೋಲಿಸಲ್ಪಟ್ಟಿದ್ದ ಆ ಸೇಡನ್ನು ಇಟ್ಕೊಂಡಿದ್ದ ಆ ಮೊದಲ ತರೈನ್ ಸಂಗ್ರಾಮದಲ್ಲಿ ಗಾಯಗೊಂಡು ಗೋರಿಗೆ ಮರಳಿದ ಅವನು ನಂತರ ಮರು ವರ್ಷ ಮತ್ತೆ ದೆಹಲಿಗೆ ಬಂದು ಎಲ್ಲಿ ಮೊದಲನೇ ತರೈನ್ ಸಂಗ್ರಾಮ ನಡೆದಿತ್ತೋ ಅಲ್ಲೇ ಪೃಥ್ವಿರಾಜ ಚೌಹಾಣನನ್ನು ಸೋಲಿಸ್ದ. ಆದರೂ ಪೃಥ್ವಿರಾಜ ರಜಪೂತರ ಶೌರ್ಯ ಪರಾಕ್ರಮಗಳ ಪ್ರತೀಕವಾಗಿದ್ದಾನೆ. ಅಂತಹ ಒಬ್ಬ ಮುಸಲ್ಮಾನ ದೊರೆಯ ವಿರುದ್ಧ ಹೋರಾಟವನ್ನು ಮಾಡ್ದ ಯಾರು ಅಂತ ಹೇಳಿದ್ರೆ ಪೃಥ್ವಿರಾಜ್ ಚೌಹಾಣ್. ಮಕ್ಕಳೇ, ಬಹುಶಃ ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ದಯವಿಟ್ಟು ಇಷ್ಟು ಗಮನಿಸಿ ಮಕ್ಕಳೇ. ನಾವು ಕಲಿತಂತಹ ಪಾಠ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಅಂದರೆ ಏನು? 12ನೇ ಶತಮಾನದ ಉತ್ತರಾರ್ಧ, 13ನೇ ಶತಮಾನದ ಮೊದಲರ್ಧವನ್ನೇ ನಾವು ಸಂಕ್ರಮಣ ಕಾಲ ಅಂತ ಕರಿತೀವಿ. ಸಂಕ್ರಮಣ ಕಾಲ ಅಂದರೆ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಪ್ರವೇಶಿಸುವಂತಹ ಒಂದು ಸಿದ್ಧತೆ ಮಾಡಿಕೊಳ್ಳುವಂಥದ್ದನ್ನೇ ನಾವು ಸಂಕ್ರಮಣ ಕಾಲ ಅಂತ ಕರಿತೀವಿ ಮಕ್ಕಳೇ. ಆನಂತರ ರಜಪೂತ ಸಾಮ್ರಾಜ್ಯದ ಅನೇಕ ಮನೆತನಗಳ ಬಗ್ಗೆ ಕಲ್ತ್ರಿ ಮಕ್ಕಳೇ. ಅದರಲ್ಲಿ ಮುಖ್ಯವಾಗಿ ಕೊನೆಯದಾಗಿ ಬರೋದು ಚೌಹಾಣರಲ್ಲಿ ಪ್ರಸಿದ್ಧವಾದಂಥ ಯುದ್ಧಗಳು 1ನೇ ತರೈನ್ ಯುದ್ಧ, 2ನೇ ತರೈನ್ ಯುದ್ಧ. ಮೊದಲನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಗೆದ್ದ, 2ನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಸೋತೋದ ಮಕ್ಕಳೇ. ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ದಯವಿಟ್ಟು ಯೋಜನಾ ಕಾರ್ಯಗಳನ್ನ ಕೊಟ್ಟಿದ್ದೀನಿ, ಅದನ್ನು ಅಚ್ಚುಕಟ್ಟಾಗಿ ಮಾಡೋದ್ರ ಕಡೆ ನೀವು ಗಮನವನ್ನು ಹರಿಸ್ಬೇಕು ಮಕ್ಕಳೇ. ಧನ್ಯವಾದಗಳು.